ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು RCB ತಂಡ KKR ದೊಡ್ಡ ಬದಲಾವಣೆ ಮಾಡುತ್ತೆ. ಪ್ಲೇಯಿಂಗ್ ಲೆವೆಲ್ ಅಂತ ಹೇಳಬೇಕು, ಹೊಸ ಆಟಗಾರರಿಗೆ ಚಾನ್ಸ್ ಕೊಡುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳ್ತೀನಿ ಗುರು. ಯಾರನ್ನ ಬದಲಾವಣೆ ಮಾಡುತ್ತೆ, ಯಾವ ಆಟಗಾರ ಬರ್ಬೋದು, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಇವತ್ತು RCB ತಂಡ KKR ಗೆದ್ದು ಸೇಡ್ನ ತೀರಿಸ್ಕೋಬೇಕು ಅಂತ ಹೇಳ್ತೀನಿ. ಲಾಸ್ಟ್ ಇಯರ್ಸ್ ಒಂದು ಪಂದ್ಯ ಗೆದ್ದರೆ ಅಂತ ಹೇಳಬೇಕು. ಈ ವರ್ಷ ಗಂಭೀರಣ್ಣ ಬೇರೆ KKR ಕೋಚ್ ಬೇರೆ ಆಗಿದ್ದಾರೆ. ಅದೊಂದು ಕೊಹ್ಲಿ ಮತ್ತು ಗಂಭೀರಣ್ಣದೊಂದು ಆಗಿತ್ತು ಅಂತಾರೆ. ಸಿರಾಜ್ ಮತ್ತು ರಜಲ್ ಅಣ್ಣದೊಂದು ಆಗುತ್ತೆ ಅಂತ ಹೇಳಬೇಕು. ಅನಂತರ ರಿಂಕು ಮತ್ತು ಎಷ್ಟೋ ಹೇಳೋದೊಂದು ಆಗುತ್ತೆ ಅಂತ ಹೇಳಬೇಕು ಗುರು. ಇಲ್ಲಿ ಯಾರ ಮುಖಾಮುಖಿ ಚೆನ್ನಾಗಿರ್ತದೆ ಕಾಣಿಸ ಕಮೆಂಟ್ ಮಾಡಿ ಗುರುತು. ಇವತ್ತು RCB ತಂಡ ಗೆಲ್ಲಬೇಕು ಅಂತ ಅಂದರೆ ಗುರು, ಪ್ಲೇಯಿಂಗ್ ಲೆವೆನ್ ಬದಲಾವಣೆ ಮಾಡಲೇಬೇಕು ಅಂತೇಳಿ. ಲಾಸ್ಟ್ ಮ್ಯಾಚು ಪಂಜಾಬ್ ವಿರುದ್ಧ ಜೀವ ಬಾಯಿಗೆ ಬರ್ಸಿ ಗೆಲ್ಸಿದ್ದಾರೆ, ಗೊತ್ತಿರ್ಬೋದು ನಿಮಗೆಲ್ಲ. ಇವತ್ತು ಆ ರೀತಿ ಆಗಬಾರ್ದು ಅಂತ ಹೇಳ್ತೀನಿ. ಒಳ್ಳೆ ಪೊಸಿಷನಲ್ಲಿ ಮುಗಿಸ್ಬೇಕು RCB ತಂಡ ಮ್ಯಾಚ್ನ KKR ಅಂತ ಹೇಳ್ತೀನಿ ಗುರು. RCB ತಂಡ ವಿಲ್ ಜಾಕ್ಸ್ಗೆ ಚಾನ್ಸ್ ಕೊಡಬೇಕು ಗುರು. ಇವತ್ತಿನ ಮ್ಯಾಚ್ ಸಬ್ಸ್ಟಿಟ್ಯೂಷನ್ ಮುಖಾಂತರ ವಿಲ್ ಜಾಕ್ಸ್ಗೆ ನಮ್ಮ RCB ತಂಡ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಗುರು. ಅಥವಾ ಪ್ಲೇಯಿಂಗ್ ಲೆವೆಲ್ ಆಡಿಸ್ಲಿ ಬಿಡಿ, ಬೇಡ ಅಂದ್ರೆ ಯಾರು ಅದು ಬಿಡ್ತು ಅಂತಾರೆ. ಅಲ್ಲದೆ ಜೋಶಪ್ ಬದಲಾಗಿ ಟಾಪ್ ಲೆವೆಲ್ನ ತರಬೇಕು, ಲೆಫ್ಟ್ ಆರ್ಮ್ ಫೇಸರ್ ಅಂತ ಹೇಳ್ತೀನಿ ಗುರು. ಸಖತ್ತಾಗೆ ಬೌಲಿಂಗ್ ಮಾಡ್ತಾರೆ, ಪವರ್ ಪ್ಲೇ ಆಗಿರ್ಬೋದು, ಡೆತ್ತಲ್ಲಿ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಟಾಪ್ ಪ್ಲೇ ಅಂತ ಹೇಳಬೇಕು. ಗೊತ್ತಿರ್ಬೋದು ಕಳೆದ ವರ್ಷ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ತೀನಿ. ಕ್ಯಾಮ್ರಾನ್ ಗ್ರೀನ್ ವಿಕೆಟ್ ಕಿತ್ತರು ಅಂತ ಹೇಳಬೇಕು. ಅಂತ ಅವ್ರಿಗೆ ಇಂಜುರಿ ಆಗಿ ಹೋದ್ರು ಅಂತ ಹೇಳಬೇಕು ಮುಂಬೈ ಇಂಡಿಯನ್ಸ್ ವಿರುದ್ಧ. ಕಳೆದ ವರ್ಷ ಕ್ಯಾಮ್ರಾನ್ ಗ್ರೀನ್ ಅವರು ಮುಂಬೈ ಪರವಾಗಿ ಆಡ್ತಾರೆ ಅಂತ ಹೇಳಬೇಕು. ಈ ವರ್ಷ RCB ಪರವಾಗಿ ಆಡ್ತಾರೆ ಅಂತ ಹೇಳಬೇಕು. ಇನ್ನು ಅಷ್ಟೊಂದು ಪ್ಲೇಷನ್ ಬಂದಿಲ್ಲ ಗುರು. ವಿಲ್ ಜಾಕ್ಸ್ಗೆ ಇವತ್ತು ಖಂಡಿತವಾಗಿ ಚಾನ್ಸ್ ಕೊಡ್ತಾರೆ ಅಂತ ನನಗೆ ಒಂದು 90% ಅನ್ಸುತ್ತೆ ಅಂತ ಹೇಳಬೇಕು. ಯಾಕಂದರೆ ವಿಲ್ ಜಾಕ್ಸ್ ಅವರು ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪಕ್ಕ ಕೊಡೋ ಸಾಧ್ಯತೆ ಇವತ್ತು ಇದೆ ವಿಲ್ ಜಾಕ್ಸ್ ಅವರಿಗೆ ಚಾನ್ಸ್ ಅಂತ ಹೇಳ್ತೀನಿ ಗುರು. RCB ತಂಡ ಹಿಂಗೆ ಗುರು. ಶಿವಮ್ ದುಬೆನು ಎಲ್ಲಿ ಬೇಕಲ್ಲಿ ಕಳ್ಸೋರು, ಅವರೀಗ CSK ಬಗ್ಗೆ ಮಿಂತಾರೆ ಅಂತ ಹೇಳಬೇಕು. ರಾವಿಸ್ ಹೆಡ್ ಅವರು ಯಾವ ರೀತಿ ಪ್ಲೇಷನ್ ಇರ್ತಾ ಇದ್ದಾರೆ SRH ಅಲ್ಲಿ. ನಮ್ಮ RCB ಬಿಟ್ಟೋದ್ರಲ್ಲಿ ಚೆನ್ನಾಗಿ ಆಡ್ತಾರೆ. ಯಾಕಂತ ಅಂದರೆ RCB ಚೆನ್ನಾಗಿ ಆಡ್ತಿಲ್ಲ ಅಂತ, RCB ಒಳ್ಳೆ ಪೊಸಿಷನ್ಲಿ ಕೊಡ್ತಿಲ್ಲ, ಅವ್ರನ್ನ ಫ್ರೀಯಾಗಿ ಬಿಡ್ತಿಲ್ಲ ಅಂತ ಹೇಳಬೇಕು. ಈಗ ಅವರು ಫ್ರೀಯಾಗಿ ಬಿಡ್ಕೊಂಡು ಫ್ರೀ ಬಾಲ್ ಥರ ಆಟ ಆಡ್ತಾ ಇದ್ದಾರೆ ಅಂತ ಹೇಳಬೇಕು. ನಮ್ಮ RCB ತಂಡ ಇವತ್ತು ರಚ್ಚಿ ಗೆದ್ದು ಒಳ್ಳೆ ಪ್ಲೇಯಿಂಗ್ ಇಳಿಸ್ಬೇಕು. ವಿಲ್ ಜಾಕ್ಸ್ನ ಚೆನ್ನಾಗಿ ಓಪನ್ ಅಪ್ ಮಾಡಿಸ್ಬೇಕು ನಮ್ಮ RCB ತಂಡ ಅಂತ ಹೇಳ್ತೀನಿ ಗುರು. ಸಬ್ಸ್ಟಿಟ್ಯೂಷನ್ ಮುಖಾಂತರ ಕೊಡಲಿ ಬಿಡಿ ಗುರು. ಕ್ಯಾಮ್ರಾನ್ ಗ್ರೀನ್ ಅವರು ಬ್ಯಾಟಿಂಗ್ ಆಡೋದ್ಮೇಲೆ ಚೇಂಜ್ ಮಾಡಿಬಿಟ್ಟು ಇವ್ರಿಗೆ ಬ್ಯಾಟಿಂಗ್ ಕೊಡಲಿ ಮತ್ತೊಮ್ಮೆ ಅಂತ ಹೇಳ್ತೀನಿ. ನೀವು ಅಂತ ಕಮೆಂಟ್ ಮಾಡಿ ಗುರು. ಸಿಗೋದಷ್ಟು ತಡ ಬಂದು ನಮಸ್ಕಾರ. ಜೈ RCB, ಸಲಿ ಕಾಪ್ ನಮ್ಮದೇ.